ಬೆಂಗಳೂರಿಗೆ ಮಳೆ ಕಂಟಕ ಆಗ್ತಾ ಇರೋದಕ್ಕೆ ಕಾರಣ ಏನು ಅಂತ ನೋಡಿದ್ರೆ ಎರಡು ಮೂರು ಕಾರಣಗಳು ಕಾಣಿಸುತ್ತೆ. ಅದರಲ್ಲಿ ಪ್ರಮುಖ ಕಾರಣ ರಾಜಕಾಲುವೆ ಒತ್ತುವರಿ ಮಾಡ್ಕೊಂಡಿರೋದು. ಸೊ ಒತ್ತುವರಿ ತೆರವು ಮಾಡೋದಕ್ಕೆ ಈ ಸಲ ಕೂಡ ಸರ್ಕಾರ ಆದೇಶವನ್ನು ಕೊಟ್ಟಿದೆ. ಎಲ್ಲೆಲ್ಲಿ ಹಾಗಾದ್ರೆ ಒತ್ತುವರಿ ತೆರವು ಕಾರ್ಯಾಚರಣೆ ನಡೆಯುತ್ತೆ. ಸಿಎಂ ಮತ್ತು ಡಿಸಿಎಂ ಮಳೆ ಹಾನಿ ಪ್ರದೇಶಗಳನ್ನ ಪರಿಶೀಲನೆ ಮಾಡಿದ ಬಳಿಕ ನಿರ್ಧಾರಕ್ಕೆ ಬಂದ್ರು. ಮಹದೇವಪುರ ಕ್ಷೇತ್ರದಲ್ಲಿ ಒತ್ತುವರಿಯನ್ನ ಕೂಡಲೇ ತೆರವು ಮಾಡಿ ಅಂತ ಸೂಚನೆಯನ್ನು ಕೊಟ್ಟಿದ್ದಾರೆ. ಬಿಕಾಸ್ ಅಲ್ಲೇ IT ಎಲ್ಲ ಮುಳುಗ್ತಾ ಇರೋದು, ಆಮೇಲೆ ಅಲ್ಲಿನ ಮನೆಗಳಿಗೆ ನೀರು ನುಗ್ತಾ ಇರೋದು, ಇದರಿಂದಾಗಿ ಒಂದು IT ಕಂಪನಿಗಳು ಕೂಡ ಬೇರೆ ಕಡೆಗೆ ಶಿಫ್ಟ್ ಆಗ್ತಿದೆ ಅನ್ನೋ ಆತಂಕ ಸರ್ಕಾರಕ್ಕೆ. ಆಮೇಲೆ ಇನ್ನೊಂದು ಅಲ್ಲಿನ ಜನರ ಬದುಕು ಕೂಡ ದುಸ್ತರ ಆಗ್ತಾ ಇದೆ. ಸೊ ಒತ್ತುವರಿ ತೆರವಿಗೆ ಏನು ಮಾರ್ಕ್ ಮಾಡ್ಕೊಂಡಿದ್ದಾರೆ, ಬ್ಲೂ ಪ್ರಿಂಟ್ ಏನು ಹೇಳುತ್ತೆ ಅಂತ ನೋಡೋದಾದ್ರೆ, ಚಿನ್ನಪ್ಪನಹಳ್ಳಿಯಲ್ಲಿ 12 ಕಡೆ ಒತ್ತುವರಿ ಇದೆ, ಅದನ್ನು ತೆರವು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ ಚಿನ್ನಪ್ಪನಹಳ್ಳಿ. ಇನ್ನೊಂದು ಮುನೇನಕೊಳಲು ಪ್ರದೇಶದಲ್ಲಿ 6 ಕಡೆ ಒತ್ತುವರಿ ಆಗಿದೆ, ಅದನ್ನು ತೆರವು ಮಾಡಿ ಎನ್ನುವಂತಹ ಆದೇಶವನ್ನು ಕೂಡ ಕೊಟ್ಟಿದ್ದಾರೆ. ಸಿದ್ದಾಪುರದಲ್ಲಿ 3 ಕಡೆ ರಾಜಕಾಲುವೆ ಒತ್ತುವರಿ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ವೈಟ್ ಫೀಲ್ಡ್ 3 ಕಡೆ ಒತ್ತುವರಿಯನ್ನು ತೆರವು ಮಾಡಬೇಕು, ಆಗ ಅಲ್ಲಿ ನೀರು ಸರಾಗವಾಗಿ ಹರಿದು ಹೋಗುತ್ತೆ ಅನ್ನೋದು ಸರ್ಕಾರದ ಲೆಕ್ಕಾಚಾರ. ಹುಡಿಯಲ್ಲಿ 5 ಕಡೆಗಳಲ್ಲಿ ಒತ್ತುವರಿ ತೆರವು ಮಾಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಕೊತ್ತನೂರಿನಲ್ಲಿ 1 ಕಡೆ ತೆರವಿಗೆ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಒತ್ತುವರಿ ತೆರವು ಕೇವಲ ಪ್ರಹಸನವಾಗಿ ಉಳಿಯುತ್ತಾ ಅಥವಾ ನಿಜವಾಗ್ಲೂ ಈ ಸಲ ಅಟ್ಲೀಸ್ಟ್ ಇಚ್ಛಾಶಕ್ತಿಯನ್ನು ತೋರಿಸ್ತಾರೆ ಅನ್ನೋದು ನೋಡಬೇಕು. ಯಾಕಂದರೆ ಯಡಿಯೂರಪ್ಪ ಸರ್ಕಾರ ಇದ್ದಾಗಲೂ ನಾವು ನೋಡಿದ್ವಿ, ಈ ಒತ್ತುವರಿ ತೆರವು ಮಾಡಿಬಿಡ್ತಾರೆ, JCBಗಳು ಬರುತ್ತೆ, ಆರ್ಭಟಿಸುತ್ತೆ ಅಂತ. 1 ದಿನ 2 ದಿನಕ್ಕೆ ಅದು ಸೀಮಿತ ಆಗ್ತಾ ಇತ್ತು. ಇಲ್ಲಿ ಒತ್ತುವರಿ ಮಾಡ್ಕೊಂಡವ್ರು ಹೋಗಿ ಸ್ಟೇ ತರ್ತಾ ಇದ್ರು ಕೋರ್ಟ್ನಲ್ಲಿ. ಆ ಸ್ಟೇ ವೆಕೆಂಟ್ ಮಾಡಿಕೊಂಡು ತಮ್ಮ ಕೆಲಸನ ಮುಂದುವರ್ಸೋಕ್ಕೂ ಸರ್ಕಾರ ಕನಿಷ್ಠ ಆಗ್ತಿರ್ಲಿಲ್ಲ. BBMP ಆಗ ಇದ್ದಿದ್ದು, BBMP ಕನಿಷ್ಠ ಪಕ್ಷ ಆಗ್ತಿರ್ಲಿಲ್ಲ. ಈಗ ಅಟ್ಲೀಸ್ಟ್ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ತಾವು ಗ್ರೇಟ್ ಅನ್ನೋದನ್ನು ತೋರಿಸುತ್ತಾ ಒತ್ತುವರಿ ತೆರವು ಮಾಡಿದ ಬಳಿಕ ಅನ್ನೋದನ್ನ ನಾವು ನೋಡಬೇಕಾಗುತ್ತೆ.